ಶಿವಚಿದಂಬರ ಸಂತ ಸಂಘ ಸತ್ಸಂಗ ಈ ಮಾಲಿಕೆಯಲ್ಲಿ ಇವತ್ತು ನಾನು ಬಂದದ್ದು ಮೋಹನ್ ಎಲ್ ನಾಡಗೇರ್ ಅವರ ಮನೆಗೆ. ಇವರು ಬಗ್ಗೆ ನಾನು ಹೇಳಬೇಕು ಅಂತೇನು ಕಾರಣ ಇಲ್ಲ, ಆದರೆ ಒಂದು ವಿಶೇಷ ಹೇಳಬೇಕು. ನಿಸ್ವಾರ್ಥ ಸೇವೆಯಿಂದ ಸದ್ಗುರುಗಳ ವಾಣಿ ಅಂತ ಒಂದು ಪುಸ್ತಕ ತಾವೇ ಮುದ್ರಿಸಿ ಪ್ರಕಾಶಿಸಿ ಎಲ್ಲರ ಮನೆಗೆ ತಲುಪಿಸುವ ಸದ್ಭಕ್ತಿಯ ಒಂದು ಕೆಲಸವನ್ನು ಮಾಡ್ತಾರೆ. ನನಗೆ ಸಂತ ಸಂಘ ಸತ್ಸಂಗ ಈ ಮಾಲಿಕೆಗೆ ಯಾರನ್ನ ಅಂದಾಗ ನನಗೆ ನೆನಪಾದದ್ದು ಮೋಹನ್ ನಾಡಗೇರ್ ಅವ್ರ ಹತ್ರ ಬಂದು ಕೇಳಿದೆ ಮಾಡಿಕೊಳ್ಳ ಅಂಥೇಳಿ. ತಮ್ಮ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರ ಮುಂದಿನ ಮಾತುಗಳು ತಮಗೆಲ್ಲರಿಗೂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಪಾಸಮುದ್ರಂ ಸುಮುಖಂ ತ್ರಿನೇತ್ರಂ ಜಟಾಧರಂ ಪಾರ್ವತಿ ವಾಮಭಾಗಂ ಸದಾಶಿವಂ ರುದ್ರಮನಂತರೂಪಂ ಚಿದಂಬರೇಶ್ವರಂ ಹೃದಯಭಾವಯಾಮಿ. ಎಲ್ಲ ಕೇಳುಗರಿಗೂ ಮತ್ತು ನನ್ನ ನಮಸ್ಕಾರಗಳು. ಈಗ ತಾನೇ ನಾಳಿಂದನೇ ಶಿವರಾತ್ರಿ ಹಬ್ಬ ಶುರುವಾಗಿದೆ. ನಮ್ಮ ವೆಂಕಟೇಶ್ ಸರ್ ಅವ್ರು ಬಂದು ತಮ್ಮ ಬಗ್ಗೆ ಇನ್ನು ಏನಾದರೂ ತಮಗೆ ತಿಳಿದಿದ್ದು ಹೇಳಿ ಅಂತಂದರು. ಬಟ್ ನಾನು ಅಷ್ಟೊಂದು ತಿಳುವಳಿಕೆ ಏನಲ್ಲ, ಆದರೂ ಅವ್ರು ಕೇಳಿದಾಗ ಅವ್ರಿಗೆ ಯಾಕೆ ಇದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಆಯಿತು ಬರ್ರಿಪ್ಪ ನನಗೇನು ತಿಳಿತದ 4 ಮಾತು ಹೇಳ್ತೀನಿ ಅಂತಂದೆ. ಅದಕ್ಕೆ ಅವರು ಒಪ್ಕೊಂಡು ಬಂದಿದ್ದಾರೆ. ಅವರಿಗೂ ಮತ್ತು ತಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ನಂದು ದಿನಚರಿಯಿಂದನೇ ಶುರು ಮಾಡ್ತೀನಿ. ಏನು ಮಾಡ್ಬೋದು ಅಂದರೆ, ಪ್ರತಿಯೊಬ್ಬರು ಬೆಳಗ್ಗೆ ಒಂದು 5 ಗಂಟೆಗೆ ಏಳುವಂಥ ಅಭ್ಯಾಸ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಂದು 4 ಜನರೊಳಗೆ ಒಂದು ಯೋಗ, ವಾಕಿಂಗು ಏನಾದರೂ ಒಂದು ನಮ್ಮ ದೇಹದಲ್ಲಿ ದಂಡಿಸಬೇಕು. ಯಾಕಂದರೆ ಆವಾಗಿಂದನೇ ನಮ್ಮ ದೇಹದಲ್ಲಿ ಒಂದು ಬದಲಾವಣೆ ಚಿಂತನೆ ಶುರುವಾಗುತ್ತೆ. ಒಂದು ಬೆಳಗಿನ ಟೈಮ್ ಏನು ನಾವು ಹೊರಗೆ ಬರ್ತೀವಿ, ಒಂದು ದೇವಸ್ಥಾನಕ್ಕಾಗಲಿ ಒಂದು ಪಾರ್ಕಿಗಾಗಲಿ ಬಂದು ಅಲ್ಲಿ 4 ಜನರ ಜೋಡಿ ಸುತ್ತಾಡಿ ಅವ್ರ ಜೊತೆ ಬೆರೆತು ಆ ದಿನದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ, ಆಮೇಲೆ ಬೇರೆ ಬೇರೆ ವಿಚಾರಲ್ಲಿ ನಿಮಗೆ ಏನು ಮಾಡ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಹೊರಗಡೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಅದೇ ಥರ ನಾನು ಸದ್ಗುರುವಾಣಿ ಮಾಸಪತ್ರಿಕೆಯನ್ನು 2023ರಲ್ಲಿ ಶುರು ಮಾಡಿದೆ. ಅದು ನಮ್ಮ ಚಿದಂಬರ ಸೇವಾ ಭಕ್ತರ ಸಮ್ಮುಖದಲ್ಲೇ ವರದರಾಜ ದೇವಸ್ಥಾನದಲ್ಲಿ ಬನ್ನಿ ಕೂಡ ಹಬ್ಬದ ದಿನಾನೇ, ಅಂದರೆ ಆಯುಧ ವಿಜಯದಶಮಿ ದಿನಾನೇ ಶುರುವಾಯಿತು. ಇಲ್ಲಿವರೆಗೂ ಅದು ನಮ್ಮ ಪತ್ರಿಕೆ ಈಗಾಗಲೇ 3 ವರ್ಷ ಮುಗಿಸಿ 6ನೇ ಪ್ರತಿ ಈಗಾಗಲೇ ಪ್ರಕಟಗೊಂಡಿದೆ. ಇನ್ನೂ ಅದು ನಾನು ಇಲ್ಲಿವರೆಗೂ ಬರುತ್ತೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ನಡ್ಕೊಂಡು ಬರ್ತಾ ಇದೆ. ನನ್ನ ಪ್ರವೃತ್ತಿನೇ ಬುಕ್ ಜೊತೆ ನನ್ನ ಕೆಲಸ. ಕಂಪ್ಯೂಟರ್ ಆಪ್ರೇಟರ್ ಆಗಿದ್ದೀನಿ. ಅಲ್ಲೇ ಅಕ್ಷರ ಜೋಡಣೆ, ಪುಟ ವಿನ್ಯಾಸ, ಗ್ರಾಫಿಕ್ ಡಿಸೈನ್ ಎಲ್ಲ ಮಾಡ್ಕೊಂಡು ಬಂದೆ. ವರ್ಕ್ ಶುರು ಮಾಡಿದ್ದೆ ನಾನು ಸುಧೀಂದ್ರ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ. ಅಲ್ಲಿ ದಾಸಜ್ಯೋತಿ ದಾಸವಾಣಿ ಅಂತ ಮ್ಯಾಗ್ಝಿನ್ ಅಲ್ಲಿಂದನೇ ಶುರು ಆಯ್ತು ನಂದು. ಅಲ್ಲಿಂದ ಬಂದಮೇಲೆ ಹಾಗೆ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಬಂದಾಗ ಇಸ್ಕಾನ್ ಟೆಂಪಲ್ಗೆ ಹೋಗಿ ಅಲ್ಲಿ ಒಂದು ಸೇವೆ ಮಾಡೋವಂಥ ಭಾಗ್ಯ ನನಗೆ ಸಿಕ್ತು. ಅಲ್ಲಿ ಕೂಡ ನನಗೆ ಮ್ಯಾಗ್ಝಿನ್ದೇ ವರ್ಕು. ಅಲ್ಲಿ ಒಂದು ಕೃಷ್ಣ ವಾಯ್ಸ್ ಅಂತ ಬರ್ತಾಯಿತ್ತು ಮತ್ತು ಭಕ್ತಿ ವೇದಾಂತ ದರ್ಶನ ಅಂತ ಒಂದು ಮ್ಯಾಗ್ಝಿನ್ ಬರ್ತಾಯಿತ್ತು. ಹೀಗಾಗಿ ಅದನ್ನು ಮಾಡ್ತಾ ಮಾಡ್ತಾ ನೆಕ್ಸ್ಟ್ ಸಾಯಂಕಾಲ ಸಮಯ ಸಿಕ್ಕಾಗ ನಮ್ಮ KN ಕೃಷ್ಣಮೂರ್ತಿ ಶರ್ಮಾ ಅಂತಂದೇಳಿ ಅವರು ಪ್ರಸಿದ್ಧ ನಾಡಿ ಜ್ಯೋತಿಷಗಾರರು. ಅವರು ಒಂದು ಮ್ಯಾಗ್ಝಿನ್ ಮಾಡೋಕ್ಕೆ ಅಂತ ಹೇಳಿದ್ರು ನಮ್ಮ ಹತ್ರ. ಆಯ್ತು ಸರ್ ಮಾಡೋಣ ಅಂತಂದೆ. ಅವರು ಶುಕವಾಣಿ ಅಂತೇಳಿ ಒಂದು ಮ್ಯಾಗ್ಝಿನ್ ಶುರು ಮಾಡಿದರು. ಆ ಶುಕವಾಣಿ ಅಂತ ಮಾಡಿದ್ದು ಅದು 16 ವರ್ಷ ಆಯಿತು. ಇವಾಗ ಹೋದ ಒಂದು 2-3 ವರ್ಷ ಹಿಂದೆ ಕೋವಿಡ್ ಬಂದಾಗ ಪಾಪ ಅವರು ಕೋವಿಡ್ಡಿಂದ ಏನು ತೀರ್ಕೊಳ್ಳಿಲ್ಲ, ಬಟ್ ಆ ಟೈಮಲ್ಲಿ ಅವರು ಹೃದಯಾಘಾತ ಆಗಿ ತೀರ್ಕೊಂಡ್ರು. ಆ ಶುಕವಾಣಿ ಮ್ಯಾಗ್ಝಿನಲ್ಲಿ ನನ್ನದೇ ಮೊಬೈಲ್ ನಂಬರ್ ಕೊಟ್ಟಿದ್ದರು. ಹೀಗಾಗಿ ಎಲ್ಲ ಓದುಗರು ಶುಕವಾಣಿ ಬರ್ತಾಯಿಲ್ಲ ಅಂತಂದು ಹೇಳ್ತಾಯಿದ್ರು. ಅದಕ್ಕೆ ನಾನು ಆಯಿತು, ಇವರು ತೀರ್ಕೊಂಡಿದ್ದಾರೆ ಮತ್ತು ಶುಕವಾಣಿ ನಿಂತಿದೆ, ಏನಾದರೂ ಒಂದು ಜನಕ್ಕೆ ಕೊಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಈ ಸದ್ಗುರುಗಳ ವಾಣಿ ಅಂತ ಒಂದು ಮಾಸಪತ್ರಿಕೆ ಶುರು ಮಾಡಿದೆ. ಅದರಲ್ಲಿ ಏನಿರುತ್ತೆ ವಿಶೇಷ ಅಂದರೆ, ಆಯಾ ತಿಂಗಳದ ನಾವು ಪ್ರತಿ ಅಮಾವಾಸ್ಯೆ ಪಾಡ್ಯ ದಿನವೇ ಜನರಿಗೆ ತಲುಪುತ್ತೆ ಅದು. ಆ ತಿಂಗಳದೀಗ ಚೈತ್ರ ಮಾಸದಲ್ಲಿ ವಿಶೇಷ ಏನು ಬರೋಂಥ ಹಬ್ಬ ಹರಿದಿನಗಳು, ಉಗಾದಿ, ಹನುಮ ಜಯಂತಿ, ಅದ್ರ ಮೇಲೆ ವಿಶೇಷವಾಗಿ ಲೇಖನಗಳು ಮಾಡೋದು. ಆಮೇಲೆ ಈಗ ಇತ್ತೀಚೆಗೆ ಬರೋಂಥ ಮನೆ ಮದ್ದು ಕಾರ್ಯಕ್ರಮ ಇರ್ಬೋದು. ಆಮೇಲೆ ಡಿ.ವಿ. ಜಿ ಅವರ ಬಗ್ಗೆ ಕಗ್ಗ ಬರೆದಿರೋರ ಬಗ್ಗೆ ಒಬ್ಬರು ಕವಿತಾ ಅಡೂರು ಅಂತ ಬರೀತಾರೆ. ಆಮೇಲೆ ನಮ್ಮ ಉದಯ್ ಕುಲಕರ್ಣಿ ಅವರು ಒಂದು 10 ಕ್ವಶನ್ಗೆ ಹಳೆ ರಾಮಾಯಣ ಮಹಾಭಾರತ ಭಾಗವತದ ಮೇಲೆ 16 ಕ್ವಶನ್ಗಳು ಬರೆದು ಅದರ ಕ್ವಶನ್ ಕೇಳಿರ್ತಾರೆ ಮತ್ತು ಅದಕ್ಕೆ ಉತ್ತರನೂ ಸಹ ಕೊಟ್ಟಿರ್ತಾರೆ. ಅದು ಅಂದರೆ ಜನರಿಗೆ ಒಂದು ತಿಳುವಳಿಕೆ ಬರಲಿ ಅಂತೇಳಿ
ಅವ್ರ ಮನೆಯವರು ಅಷ್ಟೇ ಮನೆ ಮದ್ದು ಅಂತ ಕಾರ್ಯಕ್ರಮ ಮಾಡಿಕೊಂಡು ಅದರಲ್ಲಿನೂ ಯಾವುದಾದ್ರೂ ಒಂದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರೋದ ಮನೆಯಲ್ಲಿನೇ ಉಪಯೋಗಿಸುವಂತಹ ಪದಾರ್ಥದಿಂದ ಮನೆ ಮದ್ದು ಮಾಡಿಕೊಂಡು ಒಂದು ಆರೋಗ್ಯದಿಂದ ಹೇಗಿರಬೇಕು ಅಂತೇಳಿ ಅವರು ಒಂದು ಚಿಂತನೆ ಮಾಡಿ ಅವರು ಬರಿತಾ ಇದ್ದಾರೆ. ಅದೇ ಥರ ನಮ್ಮದಿಲ್ಲಿ ಸರೌಂಡಿಂಗ್ ಏನಾದರೂ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಯೋಗ ಈ ಮೊನ್ನೆ ನಮ್ಮದು 1008 ಸೂರ್ಯ ನಮಸ್ಕಾರ ಮಾಡಿದ್ವಿ ರಥಸಪ್ತಮಿ ದಿನ. ಇದು 8 ವರ್ಷ ಆಗ್ತಾಯಿದೆ. ಪ್ರತಿ ವರ್ಷವೂ ರಥಸಪ್ತಮಿ ದಿನ 1009 ಸೂರ್ಯ ನಮಸ್ಕಾರ ಹಾಕ್ತಾರೆ. ಅದು ಬೆಳಗ್ಗೆ 4:15ಕ್ಕೆ ಶುರು ಆದರೆ ಅದು ಮುಗಿಯೋದು ರಾತ್ರಿ 7:30 ಆಗುತ್ತೆ. ಅಂದರೆ ನಿರಾಹಾರ, ಬರೀ ಹಣ್ಣು, ಕಬ್ಬಿನ ರಸ, ಬಾಳೆಹಣ್ಣು, ಪಪ್ಪಾಯ ಹಣ್ಣು, ದ್ರಾಕ್ಷಿ, ಗೋಡಂಬಿ. 108 ಆದಮೇಲೆ 5 ನಿಮಿಷ ಬ್ರೇಕ್ ಇರುತ್ತೆ. ಆ ಬ್ರೇಕಲ್ಲಿ ಒಂದು ಸ್ವಲ್ಪ ತೊಗೊಂಡು ಮಾಡೋದು. ಅದು ಒಂಥರ ಅದಕ್ಕೆ ಅವತ್ತೇ ಅಂತಿರಲ್ಲ, ಹಿಂದಿಂದ 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಇಲ್ಲೇ ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರ ಇದೆ. ಅದನ್ನು ನಡೆಸ್ಕೊಂಡು ನಾಗೇಶ್ ರಾವ್ ಅಂತೇಳಿ ಅವರು ನಮ್ಮ ಟೀಚರು, ಅವ್ರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಸೊ ನಮ್ಮಿಲ್ಲಿ ಸರೌಂಡಿಂಗಲ್ಲಿ ಇರೋರಿಗೆಲ್ಲನೂ ಒಂದು ಸೂರ್ಯನ ನಮಸ್ಕಾರ ಹಾಕೋದ್ರಿಂದ ಎಷ್ಟು ಉಪಯೋಗ ಇದೆ ಆ ಒಂದು ಉದ್ದೇಶದಿಂದ ಅವ್ರು ಮಾಡ್ತಾಯಿದ್ದಾರೆ. ಜೊತೆಗೆ ಒಂದು ಸಮಾಜದ ಕಾರ್ಯವಾಗಿ ರಕ್ತದಾನ ಶಿಬಿರ, ಕಣ್ಣು ನೇತ್ರದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರ ಮತ್ತು ಸರೌಂಡಿಂಗ್ ಇಲ್ಲಿ ಹತ್ತಿರ ಇರುವಂಥ ಸಣ್ಣ ನೋಡುವಂಥ ಸ್ಥಳಗಳಿಗೆ ಹೋಗಿ ಪ್ರವಾಸ ಮಾಡ್ಕೊಂಬರೋವಂಥದ್ದು ಇರುತ್ತದೆ. ಆಮೇಲೆ ಪ್ರತಿ ಈ ಚಳಿಗಾಲದಲ್ಲಿ ಪಾಪ ಮನೆ ಇರಲ್ಲ, ಅಂತರ್ಗೆ ಹೋಗಿ ಪಾಪ ಒಂದು 106 ರಗ್ ತೊಗೊಂಡಿರ್ತೀವಿ ನಾವು. ಕಾರಲ್ಲಿ ಕುತ್ಕೊಂಡೋಗಿ ಇಲ್ಲಿ APMC ಯಾರ್ಡು ಹೊರಗಡೆ ಒಂದು 12 ಗಂಟೆ ಮೇಲೆ ನಾವು ಹೋಗ್ತಾ ಇರ್ತೀವಿ. ಅಲ್ಲಿ ಯಾರಾದರೂ ಪಾಪ ಅವ್ರಿಗೆ ಹೊದ್ಕೊಳ್ಳೋಕ್ಕಿರಲ್ಲ, ಮನೆಯೆಲ್ಲ ಆಶ್ರಯ ಇಲ್ಲ, ಮುದುಡ್ಕೊಂಡು ಮಲ್ಕೊಂಡಿರ್ತಾರೆ, ಕೂತಿರ್ತಾರೆ ಪಾಪ. ಅಂತರ್ಗೆ ಹೋಗಿ ಅವ್ರಿಗೊಂದು ಬೆಡ್ಶೀಟ್ ಕೊಟ್ಟಾಗ ಒಂದು ಅವ್ರಿಗೆಷ್ಟು ಖುಷಿ ಆಗುತ್ತೆ. ಅದ್ರ ಒಂದು ಕಂಬಳಿ, ರಗ್ಗು, ಆ ಥರ ಏನಾದರೂ ಒಂದು ಐಟಮ್ ಒಂದು ಕೊಟ್ಟಾಗ ಅದನ್ನು ಹೊಚ್ಕೊಂಡು ಅವ್ರು ನಿದ್ದೆ ಮಾಡಿದಾಗ ಅವರು ಕೊಡೋವಂಥ ಖುಷಿನೇ ಬೇರೆ. ಮನುಷ್ಯನಿಗೆ ಅತಿ ಅವಶ್ಯಕತೆ ಏನಿರುತ್ತೆ ಆ ಟೈಮಲ್ಲಿ, ಈಗ ಹಸಿವಾದಾಗ ಒಂಚೂರು ಊಟ ಕೊಟ್ಟರೆ ಎಷ್ಟು ತೃಪ್ತಿ ಆಗುತ್ತೋ ಹಾಗೆ ನಿದ್ದೆ ಬರೋ ಟೈಮಲ್ಲಿ ನಡ್ಕೊಂಡು ಕೂತಾಗ ಅವ್ರಿಗೊಂದು ರಗ್ ಕೊಟ್ಟಾಗ ಆ ಚಳಿಯಲ್ಲಿ ಹೊದ್ಕೊಂಡು ಮಲ್ಕೊಂಡಾಗ ಒಂದು ಸುಖ ನಿದ್ರೆ ಮಾಡಿದಾಗ ಅವ್ರಿಗೆ ಅದೇ ಒಂದು ಖುಷಿ ಕೊಡುತ್ತೆ. ನಾವು ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕನ್ನೋ ಉದ್ದೇಶದಿಂದ ಅವರು ಮಾಡ್ತಾಯಿದ್ದಾರೆ. ನಾವು ಕೈ ಜೋಡಿಸ್ತಾ ಇದ್ದೀವಿ, ನಮ್ಮ ಕೈಲಿ ಆಗಿದ್ದು. ಅದೇ ಥರ ನಾವು ಪ್ರತಿ ತಿಂಗಳೂ ಒಂದು ಮ್ಯಾಗ್ಝಿನ್ ಮಾಡಿ ಆ ಮ್ಯಾಗ್ಝಿನ್ ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಅದು ಇಲ್ಲಿವರೆಗೂ ನಡ್ಕೊಂಡು ಬರ್ತಾಯಿದೆ. ನಿಮ್ಮೆಲ್ಲ ಅಭಿಮಾನ, ಎಲ್ಲ ಜನನೂ ಭಾಳ ಇಷ್ಟಪಟ್ಟು ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹೋಗ್ತಾ ಇದೆ. ಎಲ್ಲರೂ ಇಷ್ಟಪಟ್ಟು ಮಾಡಿ ಚೆನ್ನಾಗಿ ಬರ್ತಾಯಿದೆ ಅಂತ ಪ್ರತಿಯೊಬ್ಬರು, ಈವನ್ ಗುರುಗಳು, ನಮ್ಮ ಅಗಡಿ ಆನಂದನ ಇರ್ಬೋದು, ಸುರೇಶ್ ಅಣ್ಣವ್ರು ಇರ್ಬೋದು, ಆಮೇಲೆ ನಮ್ಮ ಚಿದಂಬರ ಸಂಪ್ರದಾಯದ ಗುರುಗಳು, ಎಲ್ಲ ಗುರುಗಳಿಗೂ ಈ ಪತ್ರಿಕೆ ತಲುಪಿದೆ. ಅವರೆಲ್ಲ ಇಷ್ಟಪಟ್ಟಿದ್ದಾರೆ. ಮಾಡಿ ಒಂದು ಸಮಾಜ ಸೇವೆ, ಒಂದು ಈ ಸನಾತನ ಧರ್ಮದ ಬಗ್ಗೆ ನೀವು ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಮಾಡ್ತಾಯಿದ್ದೀರಿ, ಹೀಗೆ ಮುಂದುವರಿಸಿ ಅಂತ ಹೇಳಿನೂ ಒಂದು ಆಶೀರ್ವಾದ ಮಾಡಿದ್ದಾರೆ. ಹೀಗಾಗಿ ನನಗೂ ಒಂದು ಏನಾದರೂ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕೆನೂ ಮಾಡ್ತಾಯಿದ್ದೀನಿ. ಜೊತೆಗೆ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಪ್ರತಿಯೊಬ್ಬರು. ಆದರೆ ಸುಮ್ಮನೆ ಇರಬೇಕು, ಕೆಟ್ಟದ ಕೆಲಸ ಅಂತೂ ಮಾಡೋ ಹಾಗೇ ಇಲ್ಲ. ಆದರೆ ಒಂದು ಒಳ್ಳೆ ಕೆಲಸ ಮಾಡಿ, ಇಲ್ಲ ಸುಮ್ಮನೆ ಇರಿ ಅಂತ. ಅದೇ ಥರ ನನಗೆ ಚಿದಂಬರ ಸೇವಾ ಸಮಿತಿದು ಒಂದು ಸಂಪರ್ಕನೂ ಸಿಕ್ತು ಬೆಂಗಳೂರಿಗೆ ಬಂದಾಗ. ಅಲ್ಲಿ ಚಿದಂಬರ ಭಜನೆ ಪ್ರತಿ 2ನೇ ಭಾನುವಾರ ಮತ್ತು 4ನೇ ಭಾನುವಾರ ಆ ಭಜನೆ ಮನೆ 24 ಮನೆ ಇದ್ದಾವೆ. ಪ್ರತಿಯೊಬ್ಬರು ಮನೆಗೆ ಹೋದ್ರೆ ಅದು ಹಬ್ಬದ ವಾತಾವರಣನೇ ಇರುತ್ತೆ. ಸಾಯಂಕಾಲ 5ರಿಂದ 8 ಆ ಭಜನೆ ಮಾಡಿ ಹೊರಗೆ ಬಂದಾಗ ಮನಸ್ಸಲ್ಲಿ ಎಷ್ಟು ಆನಂದ ಆಗಿರುತ್ತೆ ಅಂದರೆ ಅದನ್ನು ಸ್ವತಃ ಅನುಭವಿಸ್ಬೇಕು ವಿನಃ ಹೇಳಲಿಕ್ಕಾಗಲ್ಲ. ಹಾಗೆ ಅಷ್ಟೊಂದು ಅಭಂಗಗಳು, ದೇವರ ನಾಮಗಳು ಪ್ರತಿಯೊಬ್ಬರು ಹಾಡ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಪ್ರತಿಯೊಬ್ಬರು ಬರ್ತಾರೆ, ಆ ಸತ್ಸಂಗದಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ಅದು ಒಂದು ನನಗೆ ಇಲ್ಲಿ ಬೆಂಗಳೂರು ಬಂದಾಗ ಒಂದು ಒಳ್ಳೆಯ ವಿಚಾರ ಆಯಿತು. ಅದೇ ಥರ ನಮ್ಮ ಪರಗಂಗರ ಫ್ಯಾಮಿಲಿಯವರೆಲ್ಲ ಆಲ್ಮೋಸ್ಟ್ ಎಲ್ಲ ಅದರಲ್ಲಿದ್ದಾರೆ. ಅವ್ರ ಮುಖಾಂತರನೇ ನನಗಿಲ್ಲೊಂದು ಅವರು ಕಲಿತಂಥ ಸಂಗೀತ ಟೀಚರಿಂದ ಅವ್ರ ಮಗಳನ್ನೇ ನಾನು ಮದುವೆಯಾಗಿ ಅವ್ರ ಮನೆಯಲ್ಲೂ ಒಂದು ಸಂಗೀತದ ಕಾರ್ಯಕ್ರಮ ಪ್ರತಿ ವರ್ಷ ತ್ಯಾಗರಾಜ ಜಯಂತಿ, ಪುರಂದರದಾಸರ ಜಯಂತಿ ಎಲ್ಲ ಮಾಡ್ತಾಯಿದ್ರು. ಅವ್ರು ನಮ್ಮ ಅತ್ತೆ ಲಲಿತಾ ಪಂತ್ಲು ಅಂತೇಳಿ ಅವರೊಂದು ಪಾಪ ಡೈರಿಯಲ್ಲಿ ಬರ್ಕೊಳ್ತಾಯಿದ್ರು. ಮಕ್ಕಳಿಗೆ ಬುಕ್ಕಲ್ಲಿ ಬರೀತಾಯಿದ್ರು. ಮಕ್ಕಳು ಒಂದು ಹೇಳಿದರೆ ಇನ್ನೊಂದು ಏನೋ ಬರ್ಕೊಂಡಿರ್ತಾರೆ. ಇವ್ರು ಹೇಳ್ಕೊಡೋದೊಂದು ಅವ್ರು ಹಾಡೋದ್ರಿಂದ ಆ ಥರ ಆಗ್ತಾಯಿತ್ತು. ಆವಾಗ ನಾನೇನು ಮಾಡಿದೆ, ಕಂಪ್ಯೂಟ್ರಲ್ಲಿ ವರ್ಕ್ ಮಾಡೋದ್ರಿಂದ ನಾನೇ ಒಂದು ಸಂಗೀತ ಸುರಭಿ ಅಂತೇಳಿ ಆವಾಗಿಂದನೇ ಮೊದಲೇ ಬುಕ್ ಅವ್ರದ್ದೇ ಮಾಡಿದೆ. ಆವಾಗ ಆ ಮಕ್ಕಳು ಪ್ರಿಂಟೆಡ್ ಕಾಪಿ ಇರ್ತವೆ, ಪ್ರತಿಯೊಬ್ಬರು ನೋಡಿಕೊಂಡು ಇವರೇನು ಹೇಳ್ಕೊಟ್ಟಿರ್ತಾರೆ ಅದೇ ಥರ ಪ್ರಾಕ್ಟೀಸ್ ಮಾಡಿ, ಅಂದರೆ ಸಂಗೀತದಲ್ಲಿ ಸಾಹಿತ್ಯ ಸ್ಪಷ್ಟವಾಗಿರಬೇಕು, ತಪ್ಪುಗಳಾಗಿರಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಮಾಡಿದ್ವಿ. ಅದು 2,000 ಕಾಪಿ ಮಾಡಿದ್ವಿ. ಆವಾಗ ಅವ್ರು ಇರಬೇಕಾದ್ರೆ ಪೂರ್ತಿ ಎಲ್ಲ ಹೋಯಿತು.
ಈಗ ನೆಕ್ಸ್ಟ್ ಅವ್ರ ಮಗಳೂ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ದೇವರ ನಾಮ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅದೇ ಥರ ನಮ್ಮ ಸರೌಂಡಿಂಗು ಇಲ್ಲಿ ಸುಮಾರು ಯೋಗ ಕ್ಲಾಸ್ಗಳಿದ್ದಾವೆ. ಯೋಗ ಕ್ಲಾಸಲ್ಲಿ ಒಂದು ನಮ್ಮಲ್ಲಿ ಮುಕುಂದರಾವ್ ಅಂತ ಯೋಗ ಟೀಚರ್ ಇದ್ದಾರೆ ವಿದ್ಯಾಭಾರತಿ ಸ್ಕೂಲ್ ಹತ್ರ. ಅವರು ಯೋಗ ಟೀಚರ್ಗೆ ಯೋಗವನ್ನು ಪ್ರಾಕ್ಟೀಸ್ ಮಾಡಿಸಿ ಅವರು ಪ್ರತಿಯೊಂದು ಅವ್ರವ್ರ ಏರಿಯಾದಲ್ಲಿ ಯೋಗವನ್ನು ಮಾಡೋದ್ರಿಂದ ಒಂದು ಆರೋಗ್ಯನ ಕಾಪಾಡ್ಕೊಳ್ಬೇಕು ಅನ್ನೋದೊಂದು ಉದ್ದೇಶದಿಂದ ಮಾಡಿದ್ದಾರೆ. ಅವ್ರದ್ದು ಸುಮಾರು ಬೆಂಗಳೂರಲ್ಲಿ ಒಂದು 28-30 ಕಡೆ ಅವರು ಕೇಂದ್ರಗಳಿದ್ದಾವೆ. ಅದೇ ಥರ ಅವರು ಏನು ಮಾಡಿದ್ದಾರೆ, ಪ್ರತಿ ಒಂದು ಗುರುವಾರ ಒಂದು ಸತ್ಸಂಗ ಮಾಡಬೇಕು, ಒಂದು ದೇವ್ರ ನಾಮ ಹೇಳಬೇಕು ಅಂತ ಆ ಯೋಗ ಟೀಚರ್ನೇ ಒಂದು ಕಡೆ ಕೂಡಿಸ್ಬಿಟ್ಟು, ನಾಳೆ ಶಿವರಾತ್ರಿ ದಿನ ಇದೆ, ಸಾಯಂಕಾಲ 6ರಿಂದ 8 ಗಂಟೆವರೆಗೂ ಎಲ್ಲ ಯೋಗ ಟೀಚರು ಬರಬೇಕು, ಅಲ್ಲಿ ಬಂದು ಒಂದು ದೇವ್ರ ನಾಮ ಹಾಡುವಂಥ ಒಂದು ಸಂಪ್ರದಾಯನ ನಾವು ಶುರು ಮಾಡಿದ್ದೀವಿ. 2-3 ತಿಂಗಳಾಗಿದೆ ಆಲ್ರೆಡಿ. ಪ್ರತಿ ವಾರದ ಗುರುವಾರ ಬಂದು ಒಂದು 2 ಅವರ್ಸ್ ಒಂದು ಕಾರ್ಯಕ್ರಮ ಮಾಡಿದಾಗ ಯೋಗ ನಮ್ಮ ದೇಹಕ್ಕಾದರೆ, ಈ ಸತ್ಸಂಗ ಅಂತ ಮಾಡಿದಾಗ ವಾರಕ್ಕೊಂದು ಒಂದು ದೇವರ ನಾಮ, ಒಂದು ದೇವರ ಸ್ತುತಿ, ಒಂದು ದೇವ್ರ ಬಗ್ಗೆ ಒಂದು ವಿಚಾರ ಮಾಡಿದಾಗ ಮನಸ್ಸಿಗೂ ಒಂದು ಖುಷಿ ಆಗುತ್ತೆ. ಆ ಉದ್ದೇಶದಿಂದ ಅದು ಒಂದು ಶುರು ಮಾಡಿದ್ದೇವೆ. ಅದೊಂದು ಖುಷಿ ಆಗುತ್ತೆ. ಹೀಗೆ ಏನಾದರೂ ಒಂದು ಒಳ್ಳೆಯ ವಿಚಾರ ಇಟ್ಕೊಂಡು ಒಂದು ಕೆಲಸ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೇವೆ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಮಾಡ್ತಾ ಇರೋದು. ಜೈ ಚಿದಂಬರ. ತಮ್ಮ ಜೀವನ ಶೈಲಿ ಮತ್ತು ಅನುಭವ, ಸದ್ಗುರುಗಳ ವಾಣಿ ಇವುಗಳ ಬಗ್ಗೆ ತಿಳಿಸಿಕೊಟ್ಟ ಮೋಹನ್ ಅಡ್ಗೆರೆ ಅವರಿಗೆ ನಮ್ಮ ಸಂತ ಸಂಘ ಸತ್ಸಂಗ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶಿವ ಚಿದಂಬರ. ಜೈ